ಸ್ವಯಂ ಸೇವಕ ಸಂಘದ 100 ವರ್ಷ ತುಂಬಿದೆ. ಅದಕ್ಕಾಗಿ ಇಡೀ ಭಾರತದಲ್ಲಿ ಪ್ರತಿಯೊಂದು ಸಣ್ಣ ಸಣ್ಣ ಗ್ರಾಮ ಹಿಡಿದು ಎಲ್ಲ ಕಡೆ ಸಮಸ್ತ ಹಿಂದೂಗಳ ಒಂದು ಸಮ್ಮೇಳನವನ್ನು ಮಾಡೋದ್ರ ಮೂಲಕ ನಮ್ಮಲ್ಲಿರುವಂಥ ಈ ಒಳಜಾತಿ ಅಸ್ಪೃಶ್ಯತೆ ಅಸಮಾನತೆ ವಿರುದ್ಧ ಇವತ್ತು ದೇಶಾದ್ಯಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನು ಕರೆ ಕೊಟ್ಟಿದೆ. ಕರ್ನಾಟಕದಲ್ಲಿ ಸಹ ಸುಮಾರು 3,000ಕ್ಕಿಂತ ಹೆಚ್ಚು ಕಡೆ ಇವತ್ತು ಹಿಂದೂ ಸಮ್ಮೇಳನವನ್ನು ಮೂಲಕ ಹಿಂದೂಗಳು ಒಂದಾಗಿರಬೇಕು. ಇವತ್ತಿನ ಜಾಗತಿಕ ಪರಿಸ್ಥಿತಿಯಲ್ಲಿ ಯಾವ ರೀತಿ ಈ ಇಸ್ಲಾಂ ಭಯೋತ್ಪಾದನೆ ಜಗತ್ತಿನಲ್ಲಿ ಇವತ್ತೇನು ಒಂದು ಸವಾಲಾಗಿದೆ, ಅದಕ್ಕೆ ನಾವೆಲ್ಲ ಒಂದಾಗದೆ ಇದ್ದಿದ್ರೆ ಇವತ್ತು ನಾವು ಭಾರತ ಹಿಂದೂ ರಾಷ್ಟ್ರ ಉಳಿಲಿಕ್ಕೆ ಸಾಧ್ಯ ಇರುವಂಥ ಸಂಕಲ್ಪದೊಂದಿಗೆ ಪ್ರತಿಯೊಂದು ವಾರ್ಡ್ನಲ್ಲಿ ಪ್ರತಿಯೊಂದು ಓಣಿಯಲ್ಲಿ ಸಹ ಇವತ್ತು ಹಿಂದೂ ಸಮ್ಮೇಳನವನ್ನು ನಾವು ಮಾಡ್ತಾ ಇದ್ದೀವಿ. ಟೀಕೆ ಮಾಡೋರು ಪಾಕಿಸ್ತಾನ ಏಜೆಂಟ್ರು, ಈ ದೇಶಕ್ಕೆ ಹುಟ್ಟಿದವರಲ್ಲ. ಅವರು ಸಾಹೇಬರದ್ದು ಟೀಕೆ ಮಾಡೋದಿಲ್ಲ. ದೇಶದ್ರೋಹಿ ಮತ್ತು ನಮ್ಮ ದೇಶದಲ್ಲೇ ಇದ್ದು ಇಸ್ಲಾಮವನ್ನು ತುಷ್ಟೀಕರಣ ಮಾಡುವಂಥ ರಾಜಕಾರಣಿಗಳು ಇದನ್ನು ಟೀಕೆ ಮಾಡ್ತಾರೆ. ಆದರೆ ಯಾವ ನಿಜವಾದಂಥ ಭಾರತೀಯನೇ ಯಾವನ ಬಲ್ಲಿ ಹಿಂದುತ್ವದ ರಕ್ತದೆ ಅವ್ರು ಯಾರು ಟೀಕೆ ಮಾಡೋದಿಲ್ಲ. ನೋಡ್ರಿ ಏನು ತಿಳಿತಾಗುತ್ತೆ ಶಿವಲಿಂಗೇಗೌಡರು ಈ ರೀತಿ ಅವರು ಸಂಘದ ಹೆಸರು ತಗೊಂಡಿದ್ದು ಬಹಳ ಅತ್ಯಂತ ವಿಷಾದ. ಯಾಕಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾರನ್ನು ಟೀಕೆ ಮಾಡೋದಾಗಲಿ ಯಾರನ್ನು ವ್ಯಕ್ತಿ ಪೂಜೆ ಮಾಡೋದನ್ನಾಗಲಿ ಸಂಘ ಮಾಡೋದಿಲ್ಲ. ಆ ದುರ್ದೈವ ಅಂದ್ರೆ ಈ ದೇಶದಾಗ RSS ಟೀಕೆ ಮಾಡಿದ್ರೆ ಅವರೇನೋ ಒಂದು ದೊಡ್ಡ ಹೀರೋ ಆಗ್ತಾನೆ ಅಂತೇಳಿ ಮತ್ತು ಮುಸಲ್ಮಾನರು ಖುಷಿ ಆಗ್ತಾ ಮಾಡ್ತಾರೆ ವಿನಃ ಅವರೇನು ಮುಸಲ್ಮಾನರಿಗೇನು ಒಂದು ದೊಡ್ಡ ಈ ದೇಶದಲ್ಲಿ ಒಂದು ದೊಡ್ಡ ಕೆಲಸ ಏನು ಮಾಡಿಲ್ಲ. ಅವ್ರ ಉದ್ದೇಶ ಮುಸ್ಲಿಂ ಓಟ್ ಹಾಕಬೇಕಂತ. ಅದಕ್ಕೆ ನಾವು ಹಿಂದೂ ಸಮ್ಮೇಳನ ಮಾಡಕತ್ತಿದ್ದೆ. ಅದಕ್ಕೆ ಬಂದ್ರೆ ನಾವೇ ಮುಸಲ್ಮಾನರು ಹೆಂಗೆ ದೇಶದ ವಿಚಾರ ಬಂದರೆ ಅವರು ಹೆಂಗೆ ತಮ್ಮ ಧರ್ಮ ಬಿಟ್ಟರೆ ದೇಶನೂ ಬೇಕಾಗಿಲ್ಲ, ನಮ್ಮ ದೇಶದ ಸಂವಿಧಾನ ಬೇಕಾಗಿಲ್ಲ. ಅವ್ರೇನಿದ್ದಾರೆ ಆದರೆ ನಮ್ಮೆಲ್ಲ ಹಿಂದೂಗಳಿಗೆ ಭಾರತ ಬೇಕು, ನಮ್ಮ ಸಂವಿಧಾನ ಬೇಕನ್ನುವಂಥ ಪರಿಕಲ್ಪನೆಯೊಂದಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ಹಿಂದೂ ಸಮ್ಮೇಳನ ಮಾಡ್ತಾ ಇದೆ. ಇಂಥ ಸಣ್ಣಪುಟ್ಟ ಚಿಲ್ಲರೆ ರಾಜಕಾರಣಿಗಳು ಮಾತಾಡಿದ್ರೆ ಸಂಘಕ್ಕೆ ಇವತ್ತು ಸೂರ್ಯನಿಗೆ ಏನಾಗ್ತದೆ, ಸೂರ್ಯನಿಗೆ ಉದಯ ಏನಾಗ್ತದೆ ನಮ್ಮ ಮೈನಾಗಿರ್ತದೆ. ಅದಕ್ಕೆ ಸಂಘದ ಹೆಸರು ತಗೊಳ್ಲಿಕ್ಕಂದ್ರೆ ರಾಹುಲ್ ಗಾಂಧಿಗೆ ವಿದ್ಯಾರ್ಥಿಗಳ ಪ್ರಿಯಾಂಕಾ ಖರ್ಗೆಗೆ ವಿದ್ಯಾರ್ಥಿಗಳ